ಅಗ್ನಿಯ ತರಬೇತಿ ಕೇಂದ್ರ. ಜೇಷಾಮ್ ಜಬದೊರೆ. ಅಧ್ಯಾಯ 4. ತರುವಾಯ ಕರ್ತನು ಏಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರೆತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದಲ್ಲಿ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. 1 ಅರಸು 17:2-4. ಹೊರಡು, ಪೂರ್ವ ದಿಕ್ಕಿಗೆ ಹೋಗು, ಅಡಗಿಕೋ. ಕರ್ತನು ಏಲಿಯನಿಗೆ ತರಬೇತಿ ಕೊಡಲು ಬಯಸಿ ಕಟ್ಟಳೆ ಕೊಟ್ಟನು. ಏಲಿಯನು ಅಹಾಬನ ಮುಂದೆ ಗಂಭೀರವಾಗಿ ನಿಲ್ಲಲು, ಅದೇ ಸಮಯದಲ್ಲಿ ಏಕಾಂಗಿಯಾಗಿರುವ ಸಮಯದಲ್ಲಿ ತಾಳ್ಮೆಯಾಗಿ ಅಡಗಿಕೊಂಡಿರಲು, ಪ್ರತಿಯೊಂದು ಸಾರಿ ಊಟಕ್ಕೂ ಕರ್ತನನ್ನೇ ಎದುರು ನೋಡಲು ಕಲಿತುಕೊಂಡನು. ಕೆರೀತ್ ಹಳ್ಳದ ಮರೆಯಾದ ಸ್ಥಳವೇ ಏಲಿಯನಿಗೆ ದೇವರು ತೋರಿಸಿದ ತರಬೇತಿ ಕೇಂದ್ರ. ನೀನು ಕಾರ್ಮೆಲ್ ಪರ್ವತಕ್ಕೆ ಏರಬೇಕಾದರೆ ಕೆರೀತ್ ಹಳ್ಳದಲ್ಲಿ ತರಬೇತಿ ಹೊಂದುವುದು ಅವಶ್ಯ. ಕೆರೀತ್ ಇಲ್ಲದೆ ಕಾರ್ಮೆಲಿಗೆ ಹೋಗಲಾಗದು ಎಂಬುದನ್ನು ದೃಢವಾಗಿ ತಿಳಿದುಕೋ. ಏಲಿಯನು ಕರ್ತನ ಪ್ರತಿಯೊಂದು ಆಲೋಚನೆಗೆ ವಿಧೇಯನಾಗಲು ಸಿದ್ಧನಾಗಿದ್ದನು. ಎಂಥ ತರಬೇತಿಯನ್ನು ಸಂತೋಷದಿಂದ ಒಪ್ಪಿಕೊಂಡು ಅದಕ್ಕಾಗಿ ಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಕರ್ತನು ಕೆರೀತ್ ಹಳ್ಳಕ್ಕೆ ಹೋಗು ಎಂದು ಹೇಳಿದಾಗ ಕೂಡಲೇ ತನ್ನನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಂಡನು. ನಿನ್ನನ್ನು ಪೋಷಿಸಲು ಕಾಗೆಗಳಿಗೆ ಹೇಳಿದ್ದೇನೆ ಎಂದು ಕರ್ತನು ಹೇಳಿದಾಗ ಅವನು ಏನೂ ಪ್ರತಿಯುತ್ತರ ಕೊಡಲಿಲ್ಲ. ಅನಂತರ ಕರ್ತನು ಚರೆಪ್ತಾ ವಿಧವೆಯ ಬಳಿ ಹೋಗಲು ಹೇಳಿದಾಗ ಅಲ್ಲಿಗೆ ಹೊರಟು ಹೋದನು. 1 ಅರಸು 17:8. ನೀನು ಹೋಗಿ ಅಹಾಬನನ್ನು ಕಾಣು. 1 ಅರಸು 18:1 ಎಂದು ಹೇಳಿದಾಗ ಭಯಪಡದೆ ಯಾವ ಮಾತನ್ನು ಹೇಳದೆ ತನ್ನನ್ನು ಪ್ರಕಟಿಸಿಕೊಂಡನು. ನಿನ್ನ ಸ್ಥಾನದಲ್ಲಿ ಎಲೀಷನನ್ನು ಅಭಿಷೇಕ ಮಾಡು. 1 ಅರಸು 12:17 ಎಂದು ಕರ್ತನು ಹೇಳಿದಾಗ ಹಾಗೆಯೇ ವಿಧೇಯನಾದನು. ಕೆಲವು ಕಠಿಣವಾದ ನ್ಯಾಯ ತೀರ್ಪನ್ನು ಕರ್ತನು ಹೇಳಲು ತಿಳಿಸಿದಾಗ ಏಲಿಯನು ಮುಖಸ್ತುತಿ ನೋಡದೆ ಹಾಗೆಯೇ ಹೇಳಿದನು. 1 ಅರಸು 21:28. 2 ಅರಸು 1:3. ದೇವರ ಆಲೋಚನೆಗಳಿಗೆ ಯಾವಾಗಲೂ ಕಿವಿಗೊಡುವವನಾಗಿ ಕೂಡಲೇ ವಿಧೇಯನಾಗಿಯೂ ಏಲಿಯನ ಜೀವಿತವು ನಮ್ಮನ್ನು ಪರವಶಪಡಿಸುತ್ತದೆ. ಕೆರೀತ್ ಅನುಭವಕ್ಕೆ ನಿನ್ನನ್ನು ಪೂರ್ಣವಾಗಿ ಒಪ್ಪಿಸಿಕೊಡು. ಕೆರೀತ್ ತರಬೇತಿ ಶಾಲೆಯಲ್ಲಿ ಕರ್ತನು ಏಲಿಯನಿಗೆ ಆಜ್ಞಾಪಿಸಿದ ಮೊದಲನೇ ಆಜ್ಞೆ ಮರೆಯಾಗಿರು ಎಂಬುದೇ. ಮರೆಯಾಗಿರುವುದೆಂದರೆ ಅದು ಒಂದು ಕಠಿಣವಾದ ಕಾರ್ಯ. ದೇವರ ಮಗುವೆ, ಕ್ರಿಸ್ತನ ಜೀವಿತವನ್ನು ಗಮನಿಸು. ಆತನ ಮೊದಲ 30 ವರ್ಷಗಳ ಜೀವಿತವು ಮರೆಯಾಗಿದ್ದ ಜೀವಿತ. ತನ್ನ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆತನು ಒಂಟಿಯಾಗಿ ಗುಡ್ಡಗಳಿಗೆ ಹೋಗಿ ಮರೆಯಾಗುತ್ತಿದ್ದನು. ಬಲವುಳ್ಳ ಸೇವೆಗೆ ಮುಂಚೆ ತನ್ನನ್ನು ದೇವರ ಅಗ್ನಿಯಿಂದ ತುಂಬಿಸಲ್ಪಡಲು ಮರೆಯಾಗಿರುವುದು ಎಷ್ಟು ಅಗತ್ಯ ಎಂಬುದನ್ನು ಮಾರ್ಗದರ್ಶನವಾಗಿ ಪ್ರೀತಿಯ ಕರ್ತನು ನಮಗೆ ಬೋಧಿಸಿದನು. ಮಾರ್ಕ 6:31-32 ಓದಿ ನೋಡಿರಿ. ಕೆರೀತ್ ತರಬೇತಿಯು ಏಲಿಯನನ್ನು ತಗ್ಗಿಸಲು ಪೂರ್ಣವಾಗಿ ಕರ್ತನನ್ನೇ ಹೊಂದಿಕೊಳ್ಳುವಂತೆಯೂ ಮಾಡಿತು. ದೇವರನ್ನೇ ಆಶ್ರಯಿಸುವುದು ಎಂಥ ಭಾಗ್ಯ! ಯಾರು ಕರ್ತನನ್ನೇ ಆಶ್ರಯಿಸಿರುವವರೋ ಅವರು ಫಲ ಕೊಡುವರು. ಮಾತ್ರವಲ್ಲ, ಅವರ ಸೇವೆಯು ಕಟ್ಟಿ ಎಬ್ಬಿಸಲ್ಪಡುತ್ತದೆ. ಕೆರೀತ್ ಏಲಿಯನಿಗೆ ಕಾಪಾಡಲ್ಪಡುವ ಸ್ಥಳ. ಏಲಿಯನ ತಲೆಯನ್ನು ತೆಗೆಯಲು ಅಹಾಬನು ಇಜೆಬೆಲಳು ಪ್ರಯತ್ನಿಸುತ್ತಿದ್ದರು. ಏಲಿಯನನ್ನು ಹುಡುಕಲು ರಾಜ್ಯದಲ್ಲೆಲ್ಲ ಆಳುಗಳನ್ನು ಕಳುಹಿಸಿದರು. ಮರೆಯಾಗಿರುವುದು ಅನೇಕ ರೀತಿಯಲ್ಲಿ
ಆಶೀರ್ವಾದವಾಗಿದೆ. ಒಂದು ಸಾರಿ ಮದ್ರಾಸಿನ ಜೈಲಿನಲ್ಲಿ ಒಬ್ಬ ಭಕ್ತನನ್ನು ಸಂಧಿಸಿದೆನು. ಅವನು ಹೀಗೆ ಹೇಳಿದನು: ಒಂದು ವೇಳೆ ನಾನು ಹೊರಗೆ ಇದ್ದಿದ್ದರೆ ಅಪಘಾತದಲ್ಲೋ ಅಪಾಯದಲ್ಲೋ ಸತ್ತು ಹೋಗಬಹುದಾಗಿತ್ತು. ಆದ್ದರಿಂದ ಕರ್ತನು ನನ್ನನ್ನು ಆಶ್ರಯ ಸ್ಥಾನವಾಗಿರುವ ಈ ಸ್ಥಳದಲ್ಲಿ ಇರಿಸಿದ್ದಾನೆ ಎಂದು ಹೇಳಿದನು. ಕೇರಿತ್ ಏಲಿಯನಿಗೆ ತರಬೇತಿ ಸ್ಥಳ ಮಾತ್ರವಲ್ಲ, ಆಶ್ರಯ ಸ್ಥಾನವೂ ಆಗಿದೆ. ಕೇರಿತಿಗೆ ಹೋಗು ಎಂದು ಹೇಳಿದ ಕರ್ತನು ಅವನ ಅವಶ್ಯಕತೆಗಳನ್ನು ಅದ್ಭುತವಾಗಿ ಸಂಧಿಸಲು ಕೃಪೆಯುಳ್ಳವನಾಗಿದ್ದನು. ಕಾಗೆಗಳು ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿಯನ್ನು ಮಾಂಸವನ್ನು ತಂದುಕೊಟ್ಟವು. ಪಳಗಿಸಲಾಗದ ಪಕ್ಷಿ ಕಾಗೆ, ಯಾರಿಗೂ ಕೊಡಲಾರದ ಪಕ್ಷಿ ಕಾಗೆ, ಮನುಷ್ಯನು ನಂಬದಿರುವ ಪಕ್ಷಿ ಕಾಗೆ. ಆಗದೇ ಇರುವ ಕಾರ್ಯಗಳನ್ನು ಸಾಧಿಸುವ ಕರ್ತನು ಕಾಗೆಯ ಸ್ವಭಾವವನ್ನು ಬದಲಾಯಿಸಿಬಿಟ್ಟನು. ಅಲ್ಲೇಲುಯಾ. ದೇವರ ಮಗುವೆ, ಕೇರಿತ್ ತರಬೇತಿ ಶಾಲೆಯಲ್ಲಿ ನಿನ್ನ ಅವಶ್ಯಕತೆಗಳಿಗಾಗಿ ಯೋಚಿಸಬೇಡ. ಕರ್ತನು ನಿನ್ನ ಕುರುಬನಾಗಿರುವುದರಿಂದ ನೀನು ಕೊರತೆ ಪಡಬೇಕಾಗಿಲ್ಲ. 10,000 ಅನಾಥ ಮಕ್ಕಳಿಗೆ ತಂದೆಯಾಗಿದ್ದ ಜಾರ್ಜ್ ಮುಲ್ಲರ್ ಆ ಮಕ್ಕಳಿಗೆ ಪ್ರತಿ ಸಾರಿಯೂ ಊಟಕ್ಕಾಗಿ ಕರ್ತನನ್ನೇ ಎದುರು ನೋಡುತ್ತಿದ್ದರು. ಏಲಿಯನ ದೇವರು ಅವರನ್ನು ಕೈಬಿಡಲಿಲ್ಲ. ಒಂದು ವಿಷಯದಲ್ಲಿ ಮಾತ್ರ ನೀನು ಜಾಗೃತೆಯಾಗಿರು. ಕರ್ತನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಾಗೆಗಳ ಮೇಲೆ ಇಡಬೇಡ. ಹಳ್ಳದ ನೀರಿನ ಮೇಲೆ ಭರವಸವಿಡಬೇಡ. ಅರಸನಾದ ದಾವಿದನು ಹೀಗೆ ಬರೆಯುತ್ತಾನೆ: ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಕರ್ತನಿಂದಲೇ ನನ್ನ ಸಹಾಯವು ಬರುತ್ತದೆ. ಕೀರ್ತನೆ 121:2. ಕಾಗೆಗಳು ಒಂದು ದಿನ ನಿಂತು ಹೋಗಬಹುದು, ಹಳ್ಳಗಳು ಒಂದು ದಿನ ಬತ್ತಿ ಹೋಗಬಹುದು, ಆದರೆ ನಿನ್ನೊಂದಿಗಿರುವ ಕರ್ತನು ಮಾರ್ಪಡದ ದೇವರು. ನಿನ್ನನ್ನು ಕೊನೆಯ ತನಕ ಕೈಬಿಡದೆ ನಡೆಸುವನು. ಆತನನ್ನೇ ಆಶ್ರಯಿಸಿಕೋ, ನೀನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ.
ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ, ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.